ಹಿಂದೆ ಒಂದು ಸಂದರ್ಭ ನನ್ನನ್ನು ವರ್ಲ್ಡ್ ಯೂತ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ಗೆ ಪ್ಯಾಂಗ್ಯಾಂಗ್ಗೆ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರು. ಆಯ್ಕೆ ಮಾಡಿ ಕಳಿಸಿದ್ರು. ಆಗ ರಾಹುಲ್ ಗಾಂಧಿಯವರು, ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು. ವೆಂಕಟರಮಣಯ್ಯನವರು ಇಲ್ಲಿ ಗವರ್ನರ್ ಇದ್ರು. ಅವರು ಬಂದು ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ನಡೀತು ಸ್ಟೇಡಿಯಂನಲ್ಲಿ, ಒಂದು ದೊಡ್ಡ ರ್ಯಾಲಿ. ಆ ರ್ಯಾಲಿ ಆದ್ಮೇಲೆ ನಾನು ಬಂದು ಕಬ್ಬನ್ ಪಾರ್ಕಲ್ಲಿ ಬಂದು ಕೂತಿದ್ದೆ. ಕಬ್ಬನ್ ಪಾರ್ಕಲ್ಲಿ ಕೂತಿದ್ದೆ. ಪೊಲೀಸ್ ಕಮಿಷನರು ಒಂದು 2 hours ಆದ್ಮೇಲೆ ಬಂದು ಯಾರೋ ಒಬ್ಬರನ್ನ ಕಳಿಸ್ಕೊಟ್ಟು ನನ್ನ ಕರ್ಸ್ಕೊಂಡು ನಿಮ್ಮನ್ನ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂತ ದುಡ್ಡಿರಲಿಲ್ಲ, 3,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಎಲ್ಲ ಜನ ಸಂಘಟನೆ ಮಾಡೋಕ್ಕೆಲ್ಲ ಸುಸ್ತಾಗಿದೆ. ಕತ್ತಲ್ಲಿ ಚೈನ್ ಇತ್ತು, ಎತ್ಕೊಂಡು ಹೋಗೋದು ಸೇಟು ಅಂಗಡಿಯಲ್ಲಿ ಅಡ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ 3,000 ರೂಪಾಯಿ ವೀಸಾಗೆ ದುಡ್ಡನ್ನ ಕೊಟ್ಬಿಟ್ಟು ಬಂದೆ. ಆಮೇಲೆ ಸೋಮವಾರ ವಿತಿನ್ 1 day ನಂಗೆ ಟೆಲಿಗ್ರಾಮ್ ಬಂತು. ಆಗ ಈಗೆಲ್ಲ ಇವೆಲ್ಲ ಇರಲಿಲ್ಲ. ಟೆಲಿಗ್ರಾಮ್ ಬಂತು, ಈ ಥರ ನೀನು ಆಯ್ಕೆ ಮಾಡಿದ್ದೆ ಅಂತ. ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇದ್ದೆ. ಆಮೇಲೆ ಭಾಳ ಸಂತೋಷ ಹೋದೆ. ಎಲ್ಲ ನಮ್ಮ ಲೀಡರ್ಗಳು, ಫ್ರೆಂಡ್ಸು ಎಲ್ಲ ಏರ್ಪೋರ್ಟ್ ಬಂದು ನನಗೆ ಬೀಳ್ ಕಡೆ ಕೊಟ್ಟರು. ಅಲ್ಲಿಗೆ ಹೋದು ಕೊನೆಗೆ ನಾಳೆ ಸಾಯಂಕಾಲ ಹೋಗ್ಬೇಕಾಯಿತು. ಹೋಗ್ಬೇಕಾದಂಥ ಸಂದರ್ಭದಲ್ಲಿ 5 ಜನ MP ಗಳು, ಹೆಸರು ಹೇಳೋದು ಬೇಡ, 5 ಜನ MP ಗಳು ರಾಜೀವ್ ಗಾಂಧಿಯವ್ರಿಗೆ ಹೋಗಿ ಏನಿದ್ದ ಗುಂಡನ್ನು ಕಳಿಸ್ಕೊಡ್ತಾ ಇದ್ದೀರಲ್ಲ ಅಂತೇಳಿ ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಅಷ್ಟೊತ್ತು ನಾನು ಅಸೆಂಬ್ಲಿಗೆ ನಿಂತಿದ್ದೆ. ದೇವೇಗೌಡರ ಮೇಲೆ ಅಸೆಂಬ್ಲಿಗೆ ನಾನು ನಿಂತು ಸೋತಿದ್ದೆ. ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಇದ್ದೆ. ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. ನಾನು ಸ್ಟೇಟ್ ಪ್ರೆಸಿಡೆಂಟ್ನ ಕಳಿಸ್ಲಿಲ್ಲ. ನನ್ನ ಆಯ್ಕೆ ಮಾಡಿ ಅವ್ರದ್ದೇ ಆದಂಥ ಪದ್ಧತಿ ಮೇಲೆ ನಾನು ಕಳಿಸ್ಕೊಟ್ರು. ನನ್ನ ಜೊತೆ ಸಲೀಮು ಕೂಡ ಇದ್ದು ಆ ಟೀಮಲ್ಲಿ. ನಮ್ಮ ಈಗ ಚೀಫ್ ವಿಪ್ ಆಗಿರ್ತ ಸಲೀಮ್ ಇದ್ರು. ಆಮೇಲೆ ಕಂಪ್ಲೇಂಟ್ ಹೇಳಿದ ತಕ್ಷಣ ಆಯಿತು, ಮಧ್ಯಾಹ್ನ ಬಂದು ಹೇಳಿದ್ರು. ಸಾಯಂಕಾಲ ಇದೇ ರೀತಿ ಎಲ್ಲರಿಗೂ ಡಿನ್ನರ್ ಕೊಟ್ಬಿಟ್ಟು ನಮಗೆಲ್ಲ ಆವತ್ತಿನ ಕಾಲದಲ್ಲಿ ಒಂದೇನೋ ಸ್ವಲ್ಪ ಬುದ್ಧಿವಾದ ಹೇಳಿ ಕಳಿಸೋಂಥ ಒಂದು ಸಂದರ್ಭ. ಸಾಯಂಕಾಲ ಬನ್ನಿ ಅಂತ 5 ಜನ MP ಗಳಿಗೆ ಹೇಳಿದ್ರು. MP ಗಳು ಯಾರಂದ್ರೆ ನಾನೇನು ಹೆಸರೇನು ಹೇಳ್ಬೇಕಾಗಿಲ್ಲ. ನಮ್ಮ ಸಿದ್ನಾಳಿದ್ರು, ಚಂದ್ರಶೇಖರ್ ಮೂರ್ತಿ ಇದ್ರು, ಕೃಷ್ಣರಾಯರಿದ್ರು, DK ನಾಯ್ಕರ್ ಇದ್ರು, ಇನ್ನೊಬ್ರು ಯಾರೊಬ್ರು ಇದ್ರು. 5 ಜನ ಬಂದು ಅವರು ಹೇಳಿದ್ರು, ಏನು 5 ಜನ ಬಂದು MP ಗಳು ಈ ಹುಡುಗನ ಮೇಲೆ ಹೇಳ್ತಾ ಇದಾರಲ್ಲ ಅಂತ. ಅವರು ಗವರ್ನರ್ಗೆ ಫೋನ್ ಮಾಡಿಸಿ ಏನು ಈ ಕತೆ ಅಂತ ಕೇಳಿದ್ರು. ನಾಳೆ ಬೆಳಗ್ಗೆ ಹೋಗ್ಬೇಕು ಭಾಳ ಸಂತೋಷದಿಂದ. ಆಮೇಲೆ ನೋಡಪ್ಪ, ನನಗೆ ಡೌಡವ ಅಂತ ಹೊಡ್ಕೋತಾ ಇತ್ತು. ಏನಪ್ಪ ಇಷ್ಟೆಲ್ಲ ಬಂದರು, ತಿರ್ಗ ನನ್ನ ಕ್ಯಾನ್ಸಲ್ ಮಾಡಿ ವಜಾ ಮಾಡಿಬಿಟ್ರೆ ಏನಾಗಬೇಕು? ನನ್ನ ಮೇಲೆ ಯಾವ ಕೇಸು ಇಲ್ಲ, ಹೊಡೆದಾಟ ಇರಲಿಲ್ಲ, ನನ್ನ ಮೇಲೆ ಯಾವುದೂ ಏನು ಇರಲಿಲ್ಲ. ಆಮೇಲೆ ಕೊನೆಗಿದ್ದಕ್ಕಿದ್ದಂಗೆ ಸಾಯಂಕಾಲ ಹಿಂಗೆ ಡಿನ್ನರ್ಗೆ ಕರೆಸಿದ್ರು. 5 ಜನ ಲೀಡರ್ಸ್ ಬಂದರು. ಆಗ ಒಂದು ಆನ್ಲೈನ್, ಒಂದು ಹಾಟ್ಲೈನ್ ಅಂತ ಒಂದು ಫೋನ್, ಶ್ರೀಧರ್ ಪ್ಲೀಸ್, ಹಾಟ್ಲೈನ್ ಅಂತ ಇತ್ತು ಡೈರೆಕ್ಟಾಗಿ. ಸೊ ಜಾರ್ಜ್ ಅಂತ, ವಿನ್ಸೆಂಟ್ ಜಾರ್ಜ್ ಅಂತ ಇದ್ರು. ಅವ್ರಿಗೆ ಫೋನ್ ತಂದು ಕೊಟ್ಟರು. ವೆಂಕಟರಮಣಯ್ಯ ಗವರ್ನರ್ ಹತ್ರ ಮಾತಾಡಿದ್ರು. ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಗೊತ್ತಿಲ್ಲ. ಕೊನೆಗೆ ಹೇಳಾದ್ಮೇಲೆ ಕೊನೆಗೆ ಕೇಳಿಸ್ಕೊಂಡು 5 ಜನ MPsನ ಕರೆಸಿ, ನನ್ನೂ ಕರೆಸಿ, ಓನ್ಲಿ ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಬೆನಿಫಿಷಿಯಲ್, ಕಾಂಟ್ರವರ್ಷಿಯಲ್ ಲೀಡರ್ಸ್ ಆರ್ ಸಕ್ಸಸ್ಫುಲ್ ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ನೀನು ಹೋಗ್ಬಾ ಅಂತೇಳಿ ನಮಗೆಲ್ಲ ಅವತ್ತಿನ ಕಾಲದಲ್ಲಿ $22 ನಮಗೇನೋ ಪಕ್ಷದಿಂದ ಒಂದಷ್ಟು ಡಾಲರ್ಸ್ನ ನಮ್ಮ ಕೈಗೆ ಖರ್ಚು ಕೊಟ್ಬಿಟ್ಟು, ಸ್ಟೂಡೆಂಟ್ ಲೀಡರ್ಗಳು ನಾವು ಎಲ್ಲಿ ಬರಬೇಕು ನಮ್ಮ ಹತ್ರ ದುಡ್ಡು ಕೊಟ್ಬಿಟ್ಟು 22 ದಿನ ಹೋಗಿ ಕಳಿಸಿ ಬಂದೆ.